ರೀ ಮುಂದ್ಲು ವಾರ ಪುಟ್ಟಿದು ಎಕ್ಸಾಮ್ ಮುಗೀತದೆ. ರಜಕ್ಕೆ ಸರ್ ಎಲ್ಲರೂ ಹೋಗ್ಬಿಟ್ಟು ಬರೋಣ. ಸ್ಯಾನೆ ದಿವಸ ಆಯಿತು. ಪುಟ್ಟಿ ಚಿಕ್ಕವಳಿದ್ದಾಗ ಹೋಗಿದ್ದು, ಈಚಿತ್ಲಾಗ ಎಲ್ಲೂ ಹೋಗಿಲ್ಲ. ಪುಟ್ಟಿಗಿನ್ನ ಎಷ್ಟು ದಿವಸ ಅದು ಎಕ್ಸಾಮು? ಇನ್ನೊಂದು 4 ಪೇಪರವೆ ಮುಗಿಸ್ಕೊಂಡ್ರೆ ಮುಗೀತು. ಆಮೇಲೆ ಊರ ಬಾದೆ ಅವರ ಊರಲ್ಲಿ ಅಲ್ಲೊಂದು 2 ದಿವಸ ಹೋಗ್ಬಿಟ್ಟು ಬಂದ್ಬಿಡೋಣ. ಆಮೇಲೆ ಹೋಗೋಣ ಎಲ್ಲರ ಟ್ರಿಪ್ಪು. ಈ ರಜೆಗಳು ಬಂದರೆ ಇದೊಂದು ಸರಿ. ಹೋಗೋಣ ಎಲ್ಲಿಗೆ ಅಂತ ತೀರ್ಮಾನ ಮಾಡಿರಿ. ಎಲ್ಲರೂ ಕೂತ್ಕೊಂಡು ಅವ್ವ ಮಗಳು ಮಾತುಕತೆ ಆಡಿ. ಅದ್ಯಾಕ್ರಿ ಹೆಂಗಂತೀರಾ? ಎಷ್ಟು ದಿವಸ ಆಯ್ತು ರೀ ಕರ್ಕೊಂಡೋಗಿ. ಈ ತಿಟ್ಲಾಗೆ ಪಪ್ಪ ಮಗ್ಗಿಗೆ ಯಾವಾಗುವ ಅಲ್ಲೋಗೋಣ ಇಲ್ಲೋಗೋಣ ಅಂತ ಆಸೆ ಹುಡ್ಸೋದು. ಆಮೇಲೆ ದುಡ್ಡಿಲ್ಲ ಅಂದ್ಕೊಂಡು ಏನೋ ಒಂದು ಕತೆ ಹೇಳ್ಬಿಟ್ಟು ಸುಮ್ಕಾಯ್ತಿದ್ದು. ಈ ವರ್ಷ ನಾನು ಓಟ್ ಬರೋಣ. ಎಲ್ಲವ ಬೇಡ ಅಂದೆ. ಬೇಡ ಅಂದರೆ ಕೇಳಿಯೇ, ಆ ಮಗಿಗಿಂತ ಹೆಚ್ಚಾಗಿ ನೀನೇ ಆಡಿಯೇ. ಸರಿ, ನಿಮ್ಮೂರ ಹಬ್ಬ ಯಾವತ್ತಾ, ಎಕ್ಸಾಮ್ ಯಾವತ್ತು ಮುಗೀತದೆ, ಅವೆಲ್ಲ ನೋಡ್ಕೊಂಡು ಯಾವತ್ತು ಹೋಗ್ಬೇಕು ಅಂತ ತೀರ್ಮಾನ ಮಾಡಿರಿ. ಎಲ್ಗೋಗ್ಬೇಕು ಅಂತಲೂ ಹೇಳ್ರಿ. ಆಮೇಲೆ ಇನ್ನೊಂದು ಸ್ಯಾನೆ ದೂರ ಎಲ್ಲ ಹೋಗೋಕ್ಕಾಗಿಲ್ಲ. ಈಗ ತಾನೇ ನಾನು ಬಾಳೆ ಹಾಕ್ಸಿವ್ನಿ, ಅದಕ್ಕೆ ನೀರು ಹಾಯಿಸ್ಬೇಕು. ಸಿದಾಪುರ ನಂಬ್ಕೊಂಡು ಹೋಗೋಕ್ಕಾಗಿಲ್ಲ ಆಯಿತಾ. ಮನೆ ಕಡೆನೂ ಬಿಟ್ಟು ಒಂದು 2 ದಿವಸ ಹೋಗಿ ವಾಪಸ್ ಬರೋಂಗೆ ನೋಡಿ ಮಾಡಿರಿ. 2 ದಿವಸಕ್ಕೆ ಇನ್ನೆಲ್ಲ ಹೋಗೋಣ. ಒಂದು ದಿವಸ ನಮ್ಮ ಅವ್ನ ಮನೆಗೆ, ಒಂದು ದಿವಸ ನಿಮ್ಮ ಮಾವನ ಮನೆಗೆ ಹೋಗಿ ಬಂದ್ಬಿಡೋಣ ಅಷ್ಟೇ. ಇಲ್ಲ ಕಣೆ, ಒಂದು ವಾರ ಗಟ್ಟಲೆ ಹೊಂಟ್ಬಿಡು. ಮನೆ ಬೀಗ ಹಾಕೊಂಡು ತೋಟದ ಕಡೆ ನೋಡಿದೆ. ಈಗ ತಾನೇ ಕೈಲಿದ್ದಿದ್ದಲ್ಲ ಸುರಿದು ಬಾಳೆ ಹಾಕ್ಸಿ ಗೊಬ್ಬರ ಹೊಯ್ಸೋತ್ತಿಗೆ ಸಾಕಾಗದ ನನಗೆ. ಒತ್ತಿ ಕೇಳಿ ಅಲ್ಲ, ನಮ್ದು ಯಾವತ್ತಿದ್ರು ಇದ್ದಿದೆಯಾ? ಮಗಿಗೆ ರಜಿದ್ದಾಗ ಕರ್ಕೊಂಡು ಹೋಗೋಣ. ಬೇಡ ಅನ್ನೇ ಹೋಗೋಣ ಅಂತ ತಾನೇ ಹೇಳಿದ್ದು. ನೀವು ಸುಡಿ ಅಂದ್ರೆ ನಮ್ಗೆ ಹೆಂಗಾಯ್ತದೆ? ಆ ಮಗ ನಮ್ಮ ಮನೆಗಿದ್ದಾಗ ಅಲ್ವೇ ನಾವು ಖುಷಿಯಾಗಿ ಕರ್ಕೊಂಡು ತಿರುಗಾಡೋದು, ಬೇಕು ಬೇಡಗಳನ್ನ ನೋಡ್ಕೊಳಕ್ಕಾಗೋದು. ಇನ್ನು ಎಷ್ಟು ವರ್ಷ ಇದ್ದಾಳು ಇಲ್ಲಿ? ಇನ್ನೊಂದು 10-15 ವರ್ಷ. ಆಮೇಲೆ ಮದುವೆ ಮಾಡಿ ಕಳ್ಸೋದ್ಮೇಕೆ ಗಂಡು ಮನೆಗೆ ಹೋಯ್ತೀರಾ ಬರೋಕ್ಕೆ? ಟ್ರಿಪ್ ಕರ್ಕೊಂಡೋಯ್ತೀನಿ ಅಂತ ಹೇಳಿ. ಅಯ್ಯೋ ಮಾರಾಯ್ತು, ಈಗ 2 ದಿವಸ ಹೋಗೋ ಟ್ರಿಪ್ಗೆ ಗಂಡನ ಮನೆಗೆ 15 ವರ್ಷ ಆದ್ಮೇಕೆ ಅವ್ರ ಅತ್ತೆ ಕಾಟ ಮಾವನ ಮಾತು ಎಲ್ಲ ಹೇಳ್ಬಿಡತ್ತೆಗೆ. ಅಯ್ಯೋ ಯಪ್ಪ ಬಿಡ್ತೂನು, ನನಗಿಲ್ಲ ಅತ್ತೆ ಕಾಟ, ನನ್ನ ಮಗಳಿಗೆ ಯಾಕೆ? ಹಂಗಂದ್ರೆ ಅನ್ಲೇ ಅತ್ತೆ ಎಲ್ಲರೂ ಮನೆ ಹುಡ್ಕೊಂಡೋದ್ಯಾ ನಿನ್ನ ಮಗಳಿಗೆ? ಅತ್ತೆ ಎಲ್ಲರೂ ಮನೆ ಹುಡುಕ್ತೀನಿ ಎಲ್ಲೋ ಕಾಣೆ. ಅತ್ತೆ ಕಾಟ ಕೊಡದೆ ಇರೋ ಮನೇಲಿ ಹುಡುಕ್ತೀನಿ ಅಷ್ಟೇ. ಏನೋ ದೇವ್ರ ಬಲ್ಲೋನು, ಯಾರಿಚ್ಛೆ ಹಂಗದು. ಸುಮ್ಕಿರೋ ಬಿಡ್ತೂನು, ಹಂಗನ್ಬೇಡ ಕಣ. ಇರೋಳೊಬ್ಳು ಮಗಳು ಗಂಡು ಮಗ ಬದುಕಲಿ ಅಂತ ನಾವು ನೋಡ್ಕೆ ಮಾಡಿ ಕೊಡ್ಬೇಕಣ. ಸಿಗ್ದವ್ರಿಗೆಲ್ಲ ಹೆಣ್ಣು ಕೊಟ್ಬಿಟ್ಟು ಅನ್ಭವಿಸೋಕ್ಕಾಗತ್ತೆ? ನಾನು ಸತೀಸ, ಇರೋಳೊಬ್ಳೇ ಮಗಳು. ಎಂಥ ಮನೆ ಕೊಡ್ತೀನಿ ಗೊತ್ತೇನು? ನೀನು ಒಪ್ಪಕ್ಕಿಲ್ಲ, ನನಗೆ ಒಪ್ಪಿಗೆ ಆಗಬೇಕು, ನನ್ನ ಮಗಳಿಗೆ ಒಪ್ಪಿಗೆ ಆಗಬೇಕು. 4 ಜನ ತೋರಿಸ್ರೆ ಓ ಬಿಡಪ್ಪ ಇಂಥ ಮನೆಗೆ ಕೊಡಬೇಕು ಅನ್ಬೇಕು, ಅಂಥ ಮನೆಗೆ ಕೊಡೋದು. ಸರಿ ಅಂಥ ಮನೆಗೆ ಹುಡುಕೊಂಡು ಕುಡಿಯೋರಂತೆ. ಇನ್ನು ಮಾತು ಮುಂದಕ್ಕದೆ. ಈಗ ಟ್ರಿಪ್ಗೆ ಹೋಗೋ ವಿಷಯ ಮಾತಾಡಿ. ನಾನು ಇದನ್ನೇ ಹೇಳಿದ್ದು. ಈಗ ಹೋಗೋ ಟ್ರಿಪ್ ವಿಷಯಕ್ಕೆ ಇನ್ಯಾವಾಗ ಮದುವೆ ವಿಷಯ ಅಂತಂದು ಹಾಕ್ದೋಳು ನೀನು. ಅಬ್ಬಾ ಮಾತಲ್ಲಿ ಏನಿಲ್ಲ. ಬಿಟ್ಟಿದ್ರೆ ಎಲ್ಲ ಆಯರ್ಗಿರಿ ಮಾಡ್ಬಿಡ್ತಿದ್ರೇನು. ನನ್ನ ಮಾತು ನನಗೆ ತಿರುಗಿಸ್ಕೊಟ್ರಿ ನೋಡಿ. ಮತ್ತೆ ಈಗಿನ ಕಾಲದಾಗೆ ಹಿಂಗೆ ಇರಬೇಕು. ಪರವಾಗಿಲ್ವೇ, ಸಾಹೇಬ್ರಿಗಂತೂ ಕಾಲದ ಪರಿಚಯ ಆಗಿರಂಗದೆ. ಆಯ್ತಾಯ್ತು, ಅನುಭವಗಳು ಜೀವನದಲ್ಲಿ ದೊಡ್ಡ ದೊಡ್ಡ ಪಾಠನೇ ಕಲಿಸವೆ. ಅದರಲ್ಲಿ ಇದು ಒಂದು. ಸರಿ ಆಯಿತು. ಈಗ ಎಲ್ಗೋಗೋಣ ಅಂತ ನಾನು ನನ್ನ ಮಗಳು ತೀರ್ಮಾನ ಮಾಡಿ ಹೇಳ್ತೀವಿ. ಈಗ ಅದೇನು ಕೆಲಸ ಹೋಗಿ ನೋಡ್ಕೊ ಬರೋಗ್ರಿ. ಅಂದಂಗೆ ಮಧ್ಯಾಹ್ನಕ್ಕೆ ಹಬ್ಬದ್ದು ತಂಗ್ಳು ಸಾರ ಇಕ್ಕಿದ್ಯೋ ಏನು ಕತೆ? ಸುಮ್ಕಿರು. ಒಬ್ಬಟ್ಟಿನ ಸಾರ 4 ದಿವಸ ಮಡಿಕೊಂಡು ಉಣ್ತಾರೆ. ಅದು ಮಡಿಕೊಂಡು ಉಂಡಷ್ಟೇ ರುಚಿ ಜಾಸ್ತಿ ಆಗೋದು. ಹಂಗಾರೆ ಹಬ್ಬದ ದಿವಸ ಯಾಕೆ ಹಾಕ್ದೆ? 2 ದಿವಸ ಬುಟ್ಟೆ ಹಾಕ್ಬೇಕಾಗಿತ್ತು. ಅನ್ರಿ ಸುಮ್ಕಿರೋ, ನೀನು ಒಳ್ಳೆ ಏನು ಮಾತು ಕಲ್ತಿದ್ದೀನಿ ಅಂತ ನನಗೆ ತಿರ್ವಾ ಸಿಕ್ಕೋಳೆ ಅಂತೆ ಜಾಡಿಸ್ಬೇಡ ಕಣ. ಈ ಪಟ್ಟಣರ ಮಗಳಿಗೂ ಬಾಯಿ ಬರ್ತದೆ. ಬರೋದು ಕಲ್ವೇ ಈ ಸತಿ ಸಪ್ಪನ ಎಷ್ಟು ಮಟ್ಟಕ್ಕೆ ಬಗ್ಸಿರೋದು. ಯವ್ವ ಬಾಯಿ ಮುಚ್ಚ್ರಿ, ಆಚೆ ಯಾರು ಕೇಳಿಸ್ಕೊಂಡಾರು. ಏನು ಮಾತಾಡ್ತಿರೋ ಏನೋ ಯಪ್ಪ. ಸರಿ ಅದಕ್ಕೆ ನಾನು ಹೇಳೋದು, ನನ್ನ ಮಾತಾ ಕೇಳು ಸುಮ್ಮನೆ ಅಂತ. ಮನೆ ದಿವಸದ ಬಸ್ಸಾರಿದ್ರೆ ತಗೊಂಡೋಗಿ ಗಂದ್ಲು ಕಾಯ್ಬಿಟ್ಟು ತಾವು ಸೊಪ್ಪ ಬಿಡ್ಸ್ಕೊಂಡು ಮಸಪ್ಪ ಮಾಡಿಕ್ಬಿಡಿ. ಸೊಪ್ಪ ನಿಮ್ಮ ಅತ್ತೆ ಗಿರ್ಜಮ್ಮ ಬೆಳ್ದಿಕ್ಕಿರೆ ಕಿತ್ಕೊಬಂದು ಮಾಡಿಬಿಡ್ತೀನಿ. ಅಯ್ಯೇ ಎಲ್ಲದಕ್ಕೂ ಅವಮ್ಮನ ತಕ್ಕೆ ಹೋಗಬೇಡ. ಅವಮ್ಮ ಮೂಗಲ್ಲಿರೋ ಮುಸ್ರೆ ಕೊಡಾಳು, ಏನು ಸೊಪ್ಪು ಕೊಟ್ಟಾಳೆ. ಇನ್ನು ನೀನೇ ಕೊಡ್ತೀನಿ ಇಲ್ಲ ಬತ್ತಾಳ ಮತ್ತೆ ಅಂತೋಳು. ನೀನೇನು ಅಲ್ಲಿ ಗಂಟ ಹೋಗೋ ದಣವಾಗೋ ಕೆಲಸನ ಮಾಡೋಕ್ಕೆ ಹೋಗಬೇಡ ಅನ್ರಿ. ಪಕ್ಕದಲ್ಲಿ ಆ ಸಿದ್ದಪ್ಪನ ತೋಟದಾಗೆ ಅಲ್ಲ ಓನರ್ ತೋಟದಾಗ ಸಿದ್ದಪ್ಪ ಘನವಾಗಿ ಸೊಪ್ಪು ಬೆಳೆದವನಂತೆ. ಹೋಗಿ ಕುಯ್ಕ ಬಂದು ಮಾಡು. ಆಮೇಲೆ ಟೊಮೆಟೊ ಕಾಯ್ಬೇಕಾರುವೆ ನಾನೇ ಅದಂತವು ಡ್ರ್ಯಾಗನ್ ಫ್ರೂಟ್ ಬುಡದಲ್ಲಿ ಜಾಗಿ ತತ್ತಾಗಿತ್ತಾಗೆ ಹಾಕಿವ್ನಿ ಓಣಿ ಸಂದಿಲಿ. ಹೋಗಿ ಅಲ್ಲಿ ಒಂದು 4 ಗಿಡದಲ್ಲಿ ಹುಟ್ಟವೆ, ಅವು ಕಿತ್ಕ ಮಾಡ್ಕೊ. ಹೇಳವ ಇನ್ನೇನು ಬೇಕವ ನಿಂಗೆ ಅಡುಗೆ ಮಾಡೋಕ್ಕೆ? ನನಗೆ ಈಗ ನೀವು ಹೋಗ್ಬೇಕು, ಆಮೇಲೆ ನಾನು ಅದೆಲ್ಲ ತರಬೇಕು, ನೀವು ಬರೋ ಹೊತ್ತಿಗೆ ಮಾಡಿಕ್ಬೇಕು. ಹಸಿಮೆ ಅಂದರೆ ಗಂಡ ಅದನ್ನು ಆಚೆಗೆ ಹೋಗದೆ ಸಾಕು ಅಂತಾರೆ. ಇವಳು ನಾನು ಆಚೆಗೆ ಹೋಗು ಅಂತಾಳೆ. ಸಾಕು ಯಾರು ನಂಬರು. ಆಚೆಗೆ ಹೋಗದೆ ಇರೋ ಮರಿ ಇದು. ಇದ್ರೆ ಮನೇಲೇ ಸೇರ್ಕೊ, ಇಲ್ಲ ಆಚೆಗೆ ಉಂಡು ಇಂಥ ಕತೆ. ಅದೇನೋ ಕೆಲಸ ಅಂದ್ರೆ ನಾವು ಹೋಗಿ ಬಿಸ್ಲತ್ತು ಹೋಗಿ ಬರೋಗ್ರಿ ಅಂತ. ಸರಿ ಮಗ ಸ್ಕೂಲಿಂದ ಎಷ್ಟೊತ್ತು ಬರ್ತದೆ? ಯಪ್ಪ ಇವತ್ತು ಸ್ಕೂಲಿಲ್ಲ, ರಜಾ, ಮನೆಗೆ ಅವಳು ಓದ್ಕೊತಾಳೆ. ನೀವು ಹೋಗ್ಬಿಟ್ಟು ಬರೋಗ್ರಿ. ವಾರ ಒಪ್ಪತ್ತು ನೆನಪಿಲ್ಲ ನಿಮಗೆ.
ಏನು ಮಾಡೋನೇನ್ರಿ, ನೀನು ಈ ವಯಸ್ಸಾಗೂ ಇಷ್ಟೊಂದು ಸತ ಕಾಣಿಸ್ತಾ ಇದ್ದಿ. ನೀನು ನೋಡ್ಕೊಂಡು ನನಗೆ ಎಲ್ಲ ಮರ್ತೋಯ್ತದೆ. ಹೋಗ್ರಿ, ಪೋಲಿ ಮಾತಾಡೋಕ್ಕೇನು ಕಮ್ಮಿ ಇಲ್ಲ ನೀವು. ಹಿಂಗೆ ಮಾತಾಡ್ಕೊಂಡು ನಿಂತೀರಿ, ಅಡುಗೆ ಅಲ್ಲೇ ಆಯ್ತದೆ. ಹೋದ್ರೆ ಸೈ ಈಗ ಮಗದೊಳಕ್ಕೆ ಆಚೆಲ್ಲ ಕೇಳಿಸ್ಕೊಂಡ್ರು. ಹೋಗ್ರಿ ಇಲ್ಲಿಂದವ. ಹೆಂಗಡ ನಾಚಿಕೆ ನೋಡ ನಾನು ಏನ್ರ ನಾಚಿಕೆಯಾ ಏನ್ರೇ ಬರೋನು. ಹೋಗು ಸುಮ್ಕೆ. ಲೇ ಏನ್ರೇ, ನಿನ್ನೆ ಒತ್ತರ ಮದುವೆ ಆಗಿರೋಂಗೆ ನಚ್ಕತಿಯಲ್ಲ, ತಿರ್ಗ್ಲೈತೆಗೆ ಸುಮ್ಕೆ ಹೋದ್ರೆ ಸರಿ ಈಗ ನಾನು. ಏನ್ರೇ ನಾನು ಓಡಾಟತೀಗ ಏನ್ರೇ ತೂ ಹೋಗಪ್ಪ ನೀನು. ಬತ್ತಿನ ತಕ್ಕ ಬಿರ್ನೆ. ಲೈ ಕಳ್ಳನ ಮಗನೇ ಈರ ಇರಲ್ಲ. ಇಷ್ಟ ತನಕ ನಾನು ಒಬ್ಬನೇ ಕಾಯ್ಕೊಂಡು ಕೂತಿದ್ದೆ. ಏನು ಗೊತ್ತಿಲ್ವಲ್ಲ ಬರೋಕ್ಕೆ. ಅಣ್ಣ ಸುಮ್ಕಿರಣ, ನಾವೇನು ಆಫೀಸರ್ಗಳೇ ಕರೆಕ್ಟ್ ಟೈಮ್ ಬರೋಕ್ಕೆ ಉಸಿ ತಡ ಆಗೋಯ್ತು. ಕಳ್ಳನ ಮಗನೇ ಗಪ್ಪಾಸ್ ನೋಡಿದ್ರೆ ಹಾಳೆ ಕುಡ್ಕ ಬಂದಿದ್ಯಾ. ಸರಿ ಇಲ್ಲಲ್ಲ ಪೀರ ಅಣ್ಣ, ಅವನು ಓದ್ಬಾರ್ದಾಗೆ ಯಾವುದೋ ಹಿಂಗೆ ಮಾಲ ಹಾಕೊಂಡಿದ್ದ. ಅವಾಗ ಪೊಲೀಸ್ ಹುಡುಕ್ತಾ ಇರೋ ತೆಕ್ಲೆ ಕಬ್ಬಿಟ್ಟವನೆ. ನಾಳೆ ಎಲ್ಲ ಬಂದ್ಬಿಡ್ತಾನೆ ಕಣಣ್ಣ. ಇವತ್ತೊಂದು ದಿವಸ ನಾನು ಒಬ್ಬನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕಳ್ಳನ ಮಗನೇ ನಿನ್ನ ನಾನೇನು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಇಬ್ಬರು ಬರೀ ವಿಷಯ ಐತೆ ಅಂದರೆ ಕಳ್ಳನ ಮಗನೇ. ಅಣ್ಣ ಏನು ವಿಷಯ ಇದ್ರು ಹೇಳೋಣ. ನನ್ಗೆ ಹೇಳೋರು ಅವ್ನು ಹೇಳಂಗೆ, ಅವ್ನು ಹೇಳೋರು ನನ್ಗೆ ಹೇಳ್ದಂಗೆ. ನಾವಿದ್ರು ಅವಳಿ ಜೋಳಿ ಇದ್ದಂಗೆ ಕಣ. ನಾವು ಪ್ರೊಫೆಷನಾಗೆ ಇಂಗ್ಲೀಷ್ ಬೇರೆ ಕನ್ನಡ ಮಕ್ಕಳ. ಸರಿ ನಾನು ಫೋನಲ್ಲಿ ಹೇಳಿದ್ನಲ್ಲ ಮೋಟ್ರಗಳ ಕುದಿಬೇಕು ಅಂತವ, ರೆಡಿ ಇದ್ದೀರೇ? ಅಣ್ಣ ನೀನು ಕುಟೆ ಸೇರೆ ಅಂತ ಕೆಲಸ ಮಾಡಿಲ್ಲ. ಇದ್ಯಾವುದು ಮಾಡಂತ ಕಳಣ ಮೋಟ್ರು ತಾನೇ ಎಗ್ಗರ್ಸಾಯ್ತು. ಅಣ್ಣ ನಂದೇನಿದೆ ಕಣ, ಪೀರೆ ಹೇಳ್ತಾವನೆ. ಒಂದು ಮೋಟ್ರಿಗೆ ಎಷ್ಟು ಕೊಡ್ತಾರೆ ಕೇಳು ಅಣ್ಣವ್ರನ್ನ ಅಂತ. ಅವನ್ನ ಹಿಡ್ಕೊಂಡು ಹೋಗೋರೆ. ಅವ್ನು ಬಂದು ನಿಮ್ಗೆ ಹೇಳಕ್ಕೆ ಬಂದಿಂತೆ. ಕಳ್ಳನ ಮಗನೇ ಸೀದಾ ಕೇಳಕ್ಕಲ್ವ, ಎಷ್ಟು ಕೊಡ್ತೀಂತವ? ಹೂ ಕಣ್ಣಣ್ಣ ಹೇಳೋಣ. ನಿನ್ನ ಕೊಟ್ಟೆ ಹಂಗೆಲ್ಲ ಕೇಳೋಕ್ಕಾಯ್ತದೆ ಅಣ್ಣ. ಮೊದಲು ಜಮೀನ್ದಾರು ಮಗ ನೀವು. ಅಯ್ಯೋ ಕಳ್ಳನ ಮಗನೇ ಕೊಟ್ರೆ ಹಂಗೆ ಮಕ್ಕ ಕಿತ್ತ ಬಿಡ್ಬೇಕು. ಜಮೀನ್ದಾರ ಮಗ ಅಂತ ಎಲ್ಲ ಕಡೆ ಹೇಳ್ಬೇಕಂಡ್ಲ. ಸರಿ ಒಂದು ಮೋಟ್ರ್ ಕದ್ರೆ 500 ರೂಪಾಯಿ ಕೊಟ್ಟೇನು, ಆಯ್ತಾ? ಹಾಂ ಅಣ್ಣ ಇಬ್ಬರು ಬರ್ತೀವಿ. 500 ರೂಪಾಯಿ ಇದೇ ಕೆಲಸ ನಾವು ಬೇರೆಯವ್ರಿಗೆ ಮಾಡಿದ್ರೆ, ಇಲ್ಲ ನಾವೇ ತಗೊಂಡೋಗಿ ಮಾರಕ್ಕೆ ಹೋದ್ರೆ 2,000 3,000 ಸಿಗ್ತದೆ ಕಣ. ನಾವು ಏನಂದರೆ ಮಾಡೋಕೆ ಹೋದ್ರೆ ತಗೊಳ್ಕೊಂಡ್ರೆ ಸರಿಯಾಗಿ ವಾಂಚ್ಬಿಡ್ತಾರೆ. ಅದು ಅಲ್ಲೇ ನಮ್ಮ ಕುಟೆ ಕಳ್ಳನ ಮಕ್ಕಳು ಅಂತೇಳಿ ಯಾವ ನನ್ನ ಮಗನ ತಗೊಳಕ್ಕಿಲ್ಲ ಕಣಣ್ಣ. ಹಂಗಾಗಿ ಹಿಂಗೆ ಇದ್ರ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೊಂದು ರೇಟ್ ಹೇಳೋಣ. ನಾವು ಏನೋ ತಗೊಂಡು ಸಾಮಾನ ಬಾರ್ಗಿನ್ ಮಾಡಂಗೆ ಮಾಡ್ತಾವನೆ. ಎಂಥದ್ದು ಗಿನ್ನು ಹೇಳೋಣ ನಾವು. ಸರಿ ಕಳ್ಳನ ಮಕ್ಕಳ, ನಿನ್ಗೆ 500 ಅವ್ನಿಗೆ 500 ಸಾಕಾ ಅಣ್ಣ? ಬರೀ 500 ಹೇಳೋಣ. 1,000 ಹಾಕ್ಬಿಡೋಣ ತಲೆಗೆ. ಹಾಂ 1,000 ನನಗೆ ಸಿಗಾಕಿಲ್ಲ, ನಿನಗೆ ಎಲ್ಲಿಂದ ಕೊಡಲಿ? ನಡಿ ನಿನ್ನಿಂದ ಆಗೋಕ್ಕಿಲ್ಲ ಈ ಕೆಲಸ. ಈ ಆಚೆ ಬಾಯ್ಬಿಡ್ಬೇಡ, ಹೋಯ್ತಾರು. ಅಯ್ಯಯ್ಯೋ ಅಣ್ಣ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಬಿಟ್ರೆ ಹೆಂಗಣ್ಣ? ಒಂದು 700 ಹಾಕೋಣ. ನೋಡ್ಲ ನೀವುಗಳು ಎಂತ ನನ್ನ ಮಕ್ಕಳು ಅಂತ ನನಗೆ ಗೊತ್ತು. ಹಂಗೂ ನಾನು ನಿಮ್ಗೆ 500 ಕೊಡೋಕೆ ಒಪ್ಪಿದ್ದೀನಿ. ಇದಕ್ಕೆ ಮೇಲೆ ಅಂದರೆ ಬೇಡ, ಹೋಯ್ತಾ ಇರಿ. ಅರ್ಧ ಗಂಟೆ ಕೆಲಸ ನನ್ನ ಮಕ್ಕಳ ನೀವು ತಗ್ಲಾಕೊಂಡ್ರು ನನ್ನ ಹೆಸರೇ ಬಾಯ್ಬಿಡೋದು. ನನಗೆ ಎಷ್ಟದೆ ಅಂತ ಗೊತ್ತೇ ರಿಸ್ಕು. ನಿಮ್ಮ ಜೊತೆಗೆ ನಾನು ಇರ್ತೀನಿ, ನನ್ನ ನೆನಪಿಲ್ಲ ಅಂತ. ಇವ್ ನನ್ನ ಮಕ್ಕಳು 1,000 ಕೊಟ್ಟು ನಾನೇನು ಮಾಡಲೋ? ಏನು ಮಾಡ್ತೀಯ, ಮಾಡೋಕ್ಕಿಲ್ವ? ಅಣ್ಣ ನಿನಗಿಲ್ಲ ಅಂದಿವಣ್ಣ, ನೀನು ಕರ್ದಿದ್ಕೆ ನೋಡು. ಎಲ್ಲಿ ಏನು ಕೆಲಸ ಆದರೂ ಬಿಟ್ಬಿಟ್ಟಿದ್ದು ಗಂಟೆ ಬಂದಿದ್ದೀವಿ. ನೀನು ಹೇಳ್ಬೇಕು ಮಾಡ್ತೀವಿ ಕಣಣ್ಣ. ಅದೇನಾರ ಆಗಲಿ ಮಾಡೇವು ಮಾಡ್ತೀವಿ. ಸರಿ ಕಣಣ್ಣ, ಇವತ್ತರಷ್ಟಿಗೆ ಬಂದ್ಬಿಡ ನೀನಣ್ಣ. ಎಲ್ಲಿ ಜಾಗ ನೋಡ್ಕೊಂಡಿದ್ದೀಯಣ್ಣ? ಹಂಗೆ ಬಾ ದಾರಿಗೆ. ಎಲ್ಲ ಪ್ಲ್ಯಾನು ನಾನೇ ಮಾಡೋದು. ನೀವು ಬರೀ ಹೋಗಿ ಎಗರ್ಸ್ಕೊ ಬರಲ್ಲ ಅಷ್ಟೇ ಸಾಕು. ತಗ್ಲಾಯ್ಕೊಂಡು ನನ್ನ ಹೆಸರು ಬರಬಾರ್ದು. ನಾವು ಬಿಡೋಣ, ಅದೇ ಚಿಂತೆ ಬಿಡೋಣ. ತಗ್ಲಾಯ್ಕೊಳ್ಳೋಕ್ಕೆ ಇಲ್ಲ ಕಣಣ್ಣ. ಹಿಂಗೆ ಅನ್ಕಂಡೆ ಇನ್ನೊಬ್ಬ ಒಳಕೋಗೋನೆ ಈ ನನ್ನ ಮಗ ಒಂದು. ಸರಿ ಜಾಗ ಎಲ್ಲಿ ಇಂತವ ನಾನು ಫೋನ್ ಮಾಡಿ ಹೇಳ್ತೀನಿ. ಬರೋವಾಗ ಇಬ್ಬರು ಒಟ್ಟಿಗೆ ಬರ್ರಿ, ಗೊತ್ತಾಯ್ತಾ? ನೀನು ಒಬ್ಬನ ಕೈಲಿ ಆಗೋಕ್ಕಿಲ್ಲ, ನಾನು ಕೆಲಸ ಮಾಡೋಕ್ಕಿಲ್ಲ, ಸುತ್ತ ನಿಂತ್ಕೊಂಡು ನೋಡ್ತಿರ್ತೀನಿ. ಸರಿ ಕಣಣ್ಣ, ಜಾಗ ಎಲ್ಲಿ ಅಂತಲೂ ಫೋನ್ ಮಾಡ್ಯಾಡು, ಎಷ್ಟೊತ್ತಿಗೆ ಅಂತಲೂ ಫೋನ್ ಮಾಡ್ಯಾಡ್ಬಿಡು. ಜಾಗ ನಾನು ನೋಡಿಕ್ಕಿವ್ ನಾಳೆಯ. ಅಲ್ಲಿಲ್ಲ ಅವತ್ತಮ್ಮ ಅವಳಲ್ಲ ಆ ಮುದುಕಿ, ಅವಳು ತೋಟದಾಗೆ ಒಂದು ಬೋರ ಕೊರ್ಸಿ ಸ್ಯಾನೆ ದಿವಸ ಆಗದೆ. ಮೋಟ್ರ್ ಹಂಗೆ ಬಿಟ್ಬಿಟ್ಟವಳೆ. ಅವಳ ಮಕ್ಕಳೆಲ್ಲ ಪಾಠ ಸೇರ್ಕೊಂಡು ಇಲ್ಲಿ ಯಾರು ಮಾಡೋರೇ ಗತಿ ಇಲ್ಲ ಅಂಥವಕ್ಕೆ ಫಸ್ಟ್ ಹಾಕೋಣ. ಸರಿ ಒಂದು ಕೆಲಸ ಮಾಡು, ನಾಳೆ ಸಂಧಿಗೆ ಫೋನ್ ಮಾಡ್ತೀನಿ. ನಾಳೆ ನೈಟ್ಗೆ ನಾಳೆ ರಾತ್ರಿಗೆ ಕೆಲಸ ಮಾಡ್ಕೊಂಬಿಡೋಣ. ನೀನು ಅವನು ಕರ್ಕೊಂಡು ಸೀದಾ ಅಲ್ಲಿಗೆ ಬಂದ್ಬಿಡು. ಒಂದು 9 ಗಂಟೆಗೆ ಬಾ. 12 ಹೊತ್ತಿಗೆ ಮುಗಿಸ್ಕೊಂಡು ಹೊಂಟ್ಬಿಡೋಣ. ಸ್ಯಾನೆ ಲೇಟಾರೆ 2 ಗಂಟೆ ನೀರು ಕಟ್ಟಕ್ಕೆ ಬರ್ತಾರೆ ಜನಗಳು, ಅದಕ್ಕೆ. ಸರಿ ಕಣ್ಣಣ್ಣ, ಸರಿ.